ಅದೊಂದು ಊರು. ಅಲ್ಲಿ ಮಾಟ ಮಂತ್ರವೇ ತಾಂಡವವಾಡುತ್ತಿದೆ. ಅಲ್ಲಿನ ಜನರೆಲ್ಲ ಮಾಟ ಮಂತ್ರಗಳನ್ನು ಕಲಿತವರೇ ಆಗಿದ್ದಾರೆ. ಅವರೇನು ಇತ್ತೀಚೆಗೆ ಮಾಟ ಮಂತ್ರಗಳನ್ನು ಕಲಿತಿದ್ದಲ್ಲ, ಆ ಊರಿಗೆ ಮಾಟ ಮಂತ್ರದ ದೊಡ್ಡ ಇತಿಹಾಸವೇ ಇದೆ. ಈಶಾನ್ಯ ಭಾರತದ ಪರ್ವತಗಳ ನಡುವೆ ಅಲ್ಲೊಂದು ಊರು. ಹೆಪ್ಪುಗಟ್ಟುವ ಚಳಿಯ ಮಧ್ಯೆ ಊರಿಗೆ ಊರೇ ತಂಡಿ ಏರಿಸಿಕೊಂಡಿದ್ದರೂ ಅಲ್ಲಿ ಚರ್ಚೆಗಳು ಮಾತ್ರ ಬಿಸಿ ಬಿಸಿಯಾಗಿಯೇ ನಡೆಯುತ್ತವೆ. ಆ ಊರಿನ ಹೆಸರೇ ಮಾಯಾಂಗ್. ಇರುವುದು ಅಸ್ಸಾಂನ ಮಾರಿಗಾಮ್ ಜಿಲ್ಲೆಯಲ್ಲಿ. ತೀರಾ ಬುಟಕಟ್ಟು ಅಲ್ಲದ ಸಮಾಜವಾದರೂ ಇದು ಆಧುನಿಕವಾದ ಹಳ್ಳಿಯಂತೂ ಅಲ್ಲ. ಈ ಮಾಯಾಂಗ್ ಹಳ್ಳಿ ಮಾಟ ಮಂತ್ರಕ್ಕೆ ಪ್ರಸಿದ್ಧಿ. ಇದನ್ನು ಮಾಟ ಮಂತ್ರದ ಹುಟ್ಟೂರು ಎಂದೇ ಜನ ಕರೆಯುತ್ತಾರೆ. ಮಾಯಾಂಗ್ ತಂತ್ರ ಮಂತ್ರಗಳನ್ನು ಆಚರಿಸಿಕೊಂಡು ಬಂದ ದೇಶದ ಕೆಲವೇ ಹಳ್ಳಿಗಳಲ್ಲಿ ಒಂದು. ಈ ಹಳ್ಳಿಯ ಬಹುಪಾಲು ಜನರು ಮಾಟ ಮಂತ್ರಗಳನ್ನು ಕಲಿತಿದ್ದಾರೆ. ಭವಿಷ್ಯ ನುಡಿಯುವುದು, ಹಸ್ತ ಭವಿಷ್ಯ, ಜೊತೆಗೆ ಕೆಲವೊಂದು ಕೈಚಳಕದ ಮ್ಯಾಜಿಕ್ಗಳನ್ನು ಇವರು ಕಲಿತು ಜೀವನ ಸಾಗಿಸುತ್ತಿದ್ದಾರೆ. ಈ ಊರಿನಲ್ಲಿ ಶಾಪ ವಿಮೋಚನೆಗಾಗಿ ಅಥವಾ ದುರದೃಷ್ಟವನ್ನು ಕೊನೆಗಳಿಸಿ ಅದೃಷ್ಟವನ್ನು ತನ್ನದಾಗಿಸಿಕೊಳ್ಳಲು ಮಾಟ ಮಂತ್ರದ ಹೆಸರಲ್ಲಿ ನರಬಲಿಯು ನಡೆಯುತ್ತಿತ್ತು. ಆದರೆ ಅದು ಈಗ ನಡೆಯುತ್ತಿಲ್ಲ. ಆಧುನಿಕ ಯುಗ ಆರಂಭವಾದಂತೆ ನರಬಲಿ ಆಚರಣೆ ನಿಧಾನವಾಗಿ ಕಡಿಮೆಯಾಯಿತು. ಇಲ್ಲಿ ನೀವು ಹಳ್ಳಿಯೊಳಗೆ ಸಾಗಿದಂತೆಲ್ಲ ಹೆಚ್ಚು ಕಡಿಮೆ ಪ್ರತಿ ಮನೆಯಲ್ಲೂ ಮಾಟಗಾರರು ಕಾಣಸಿಗುತ್ತಾರೆ. ತಂತ್ರಮಂತ್ರಗಳ ಆಚರಣೆಯಲ್ಲಿ ಹಳ್ಳಿಯೇ ಮುಳುಗಿ ಹೋಗಿದೆ. ಇಲ್ಲಿನ ಸ್ತ್ರೀಯರು ಕೂಡ ಮಾಟ ಮಂತ್ರಗಳನ್ನು ಕಲಿತು ತಮಗೆ ಬೇಕಾದ ಪುರುಷರನ್ನು ವಶಪಡಿಸಿಕೊಂಡು ಅವರೊಂದಿಗೆ ಶಾಶ್ವತ ಸಂಸಾರ ನಡೆಸುತ್ತಾರೆ. ಇಲ್ಲಿನ ಸ್ಥಳೀಯ ಕಥೆಗಳಲ್ಲಿ ಮನುಷ್ಯರನ್ನು ಪ್ರಾಣಿಗಳಾಗಿ ಮಾರ್ಪಡಿಸಿದ ಘಟನೆಗಳಿವೆ. ಕ್ರೂರ ಮೃಗಗಳನ್ನು ಪಳಗಿಸಿದ ಉದಾಹರಣೆಗಳಿವೆ. ಗಂಭೀರ ಕಾಯಿಲೆಗಳನ್ನು ಗುಣಪಡಿಸಿದ ಕಥೆಗಳಿವೆ. ಇದು ಸ್ಥಳೀಯರ ಕಥೆಗಳಲ್ಲಿ ಬರುತ್ತದೆ. ಕಳೆದುಕೊಂಡ ವಸ್ತುವೇನಾದರೂ ಇದ್ದರೆ ಅದನ್ನು ಕಂಡುಹಿಡಿಯಲು ಒಂದು ಹೂವಿನಿಂದ ಪ್ರಯತ್ನಿಸಲಾಗುತ್ತದೆ. ಆ ಹೂವಿನಿಂದ ಕಳೆದು ಹೋದ ವಸ್ತು ಯಾವ ದಿಕ್ಕಿನಲ್ಲಿದೆ ಎಂಬುದು ತಿಳಿಯುತ್ತದೆ. ಮತ್ತೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ನೋವಿನಿಂದ ಬಳಲುತ್ತಿರುವ ಜನರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದಾಗಿ ಹೇಳಿಕೊಳ್ಳುವ ಹಲವು ಮಾಟಗಾತಿಯರು ಈ ಹಳ್ಳಿಯಲ್ಲಿ ಇದ್ದಾರೆ. ಅವರನ್ನು ಬೇಜ್ ಎಂದು ಕರೆಯಲಾಗುತ್ತದೆ. ಈ ಬೇಜ್ಗಳು ಹಾವು ಕಡಿತ, ದೇಹದ ನೋವು ಮತ್ತು ಮಧುಮೇಹಕ್ಕೆ ಕೂಡ ಚಿಕಿತ್ಸೆ ನೀಡುವುದಾಗಿ ಹೇಳಿಕೊಳ್ಳುತ್ತಾರೆ. ತಂತ್ರ ಮಂತ್ರಗಳನ್ನು ಕಲಿತಿರುವ ಇವರು ಕೆಲವೊಂದು ಟ್ರೈಬಲ್ ಮೆಡಿಸಿನ್ಗಳನ್ನು ಬಳಸುತ್ತಾರೆ. ಈ ಬೇಜ್ಗಳು ದೇಹದ ಯಾವುದೇ ಭಾಗದಲ್ಲಾದರೂ ನೋವಿದ್ದರೆ ಅದನ್ನು ತೆಗೆಯಲು ಹಿತ್ತಾಳೆ ತಟ್ಟೆಯೊಂದನ್ನು ಬಳಸುತ್ತಾರೆ. ಈ ಹಿತ್ತಾಳೆ ತಟ್ಟೆಗೆ ಮಂತ್ರಿಸಿ ಅದನ್ನು ನೋವಿರುವ ದೇಹದ ಭಾಗದಲ್ಲಿ ಇಟ್ಟು ಬಡಿಯುತ್ತಾರೆ. ಹಿತ್ತಾಳೆ ತಟ್ಟೆಯು ಆ ಭಾಗದಲ್ಲಿ ಅಂಟಿಕೊಳ್ಳುತ್ತದೆ. ಎಲ್ಲ ನೋವನ್ನು ಹೀರಿಕೊಂಡ ನಂತರ ಆ ಹಿತ್ತಾಳೆ ತಟ್ಟೆ ತನ್ನಿಂತಾನೇ ಕೆಳಗೆ ಬೀಳುತ್ತದೆ. ವಿಚಿತ್ರವೆಂದರೆ ಈ ಬೇಸ್ಗಳು ಜನರಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಇದು ಮಾನವ ಜನಾಂಗಕ್ಕೆ ನಮ್ಮ ಸೇವೆ ಎಂದವರು ಹೇಳುತ್ತಾರೆ. ಇಲ್ಲಿ ಕೆಲವರು ಭವಿಷ್ಯ ಹೇಳುವವರು ತಮ್ಮ ಜೀವನೋಪಾಯಕ್ಕಾಗಿ ಮಾತ್ರ ಹಣವನ್ನು ಪಡೆಯುತ್ತಾರೆ. ಈ ಮಾಟ ಮಂತ್ರವನ್ನು ಅಭ್ಯಾಸ ಮಾಡಲು ಅನೇಕ ಜನರನ್ನು ಬಳಸಿಕೊಳ್ಳಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನು ಬಳಸಿಕೊಳ್ಳಲಾಗುತ್ತದೆ ಅಂತೆ. ಈ ಅಭ್ಯಾಸಗಳಿಂದಾಗಿ 2000ನೇ ದಶಕದ ಪ್ರಾರಂಭದಲ್ಲಿ ಹಲವಾರು ಜನರನ್ನು ಕೊಲ್ಲಲಾಗಿತ್ತು. ಮಾಟ ಮಂತ್ರಗಳನ್ನು ಕಲಿಯುತ್ತಿರುವವರು ಎಂದು ಅನುಮಾನ ಬಂದಿದ್ದೇ ಇದಕ್ಕೆ ಕಾರಣವಾಗಿತ್ತು. ಸ್ನೇಹಿತರೆ, ಈ ಹಳ್ಳಿಗೆ ತಂತ್ರವಿದ್ಯೆಗಳು ಕಾಲಿಡಲು ಕಾರಣವೇನೆಂದು ತಿಳಿಯಬಹುದಾಗ ಇದು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತದೆ. ಅಸ್ಸಾಂಗೆ ಪ್ರಾಚೀನ ಕಾಲದಲ್ಲಿ ಇದ್ದ ಹೆಸರೇ ಪ್ರಗ್ಜ್ಯೋತಿಷ್ಪುರ. ತಂತ್ರವಿದ್ಯೆಯನ್ನು ಅರಿತಿದ್ದ ಘಟೋತ್ಕಚ ಇದೇ ಭಾಗಕ್ಕೆ ಸೇರಿದವನು. ಈತ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಈ ಮಾಯಾಂಗ್ನ ದಟ್ಟ ಕಾಡುಗಳಲ್ಲಿ ಈಗಲೂ ಪ್ರಾಚೀನ ಕಾಲದ ಮಾಂತ್ರಿಕರು ವಾಸಿಸುತ್ತಿದ್ದಾರೆ ಎಂದು ನಂಬಲಾಗುತ್ತದೆ. ಅವರು ತಮ್ಮ ತಂತ್ರವಿದ್ಯೆಯ ಸಹಾಯದಿಂದ ಅಮರತ್ವವನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಮಹಾಭಾರತದ ಕಾಲದಿಂದಲೂ ಈ ಭಾಗ ತಂತ್ರವಿದ್ಯೆಗಳಿಗೆ ಹೆಸರಾಗಿತ್ತು. ಅಥರ್ವ ವೇದದಲ್ಲಿ ಮಾಟ ಮಂತ್ರದ ಬಗ್ಗೆ, ವಾಮಾಚಾರದ ಬಗ್ಗೆ ಉಲ್ಲೇಖವಿದೆ ಎಂದು ಹೇಳಲಾಗುತ್ತದೆ. ಮಾಯಾಂಗ್ ಹಳ್ಳಿಯಲ್ಲಿ ಈ ಅಥರ್ವ ವೇದದ ಪಂಡಿತರು ಪ್ರಾಚೀನ ಕಾಲದಲ್ಲಿ ಅಲ್ಲಲ್ಲಿ ಕಂಡುಬರುತ್ತಿದ್ದರು. ಈ ಹಳ್ಳಿಯಲ್ಲಿ ವಾಮಾಚಾರ ಎನ್ನುವುದು ಹಿಂದಿನಿಂದಲೂ ಒಂದು ಸಾಮಾನ್ಯ ವಿಷಯವಾಗಿತ್ತು. ಹೊರಜಗತ್ತಿಗೆ ಇದು ವಿಚಿತ್ರವಾಗಿ ಕಂಡರೂ ಕೂಡ ಅಲ್ಲಿನವರು ಇದರ ಜೊತೆಗೆ ಜೀವಿಸುತ್ತಿದ್ದುದರಿಂದ ಅವರಿಗೆ ಅದೇನೂ ಹೊಸತರಂತೆ ಕಾಣಿಸುತ್ತಿರಲಿಲ್ಲ. 2000ನೇ ದಶಕದ ನಂತರ ಇಲ್ಲಿ ವಾಮಾಚಾರಗಳು ಕಡಿಮೆಯಾಗುತ್ತಾ ಬಂದವು. ಹೊರಜಗತ್ತಿಗೆ ಈ ಹಳ್ಳಿ ತೆರೆದುಕೊಳ್ಳುತ್ತಾ ಬಂತು.
2010ರಿಂದ 2015ರವರೆಗೆ ಇಲ್ಲಿ ವಾಮಾಚಾರಕ್ಕೆ ಬಲಿಯಾದವರ ಸಂಖ್ಯೆ 130 ದಾಟಿತ್ತು. 2015ನೇ ಇಸವಿಯಲ್ಲಿ ವಾಮಾಚಾರಕ್ಕೆ ಒಂದು ಕಠೋರವಾದ ಕಾನೂನನ್ನೇ ತರಲಾಯಿತು. ಈ ಹಳ್ಳಿ ಈಗ ನಿಧಾನವಾಗಿ ಆಧುನಿಕ ಜಗತ್ತಿಗೆ ತೆರೆದುಕೊಳ್ಳುತ್ತಿದೆ. ಆ ಜನರಿಗೆ ಶುಭಾಶಯವನ್ನು ಹಾರೈಸೋಣ. ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.